ನಮ್ಮೂರು ಮೈಸೂರು ಅಂತ ನಾವೇ ಫಸ್ಟ್ ಹೇಳ್ಬಿಡ್ತೀವಿ ಅಂತ ಸುನಿಲು ಉತ್ಸವ ಉನ್ನತಿ ಎಲ್ಲ ಅಮೆರಿಕಾಯಿಂದ ಇಂಡಿಯಾಗೆ ಹೊರಟಿದ್ದಾರೆ. ಉತ್ಸವ ಉನ್ನತಿಗೆ ಫುಲ್ ಮಜಾ. ಹೊರಡ್ಬೇಕಾದ್ರೆ ಇಲ್ಲಿ ಸುಷ್ಮಾ ಅತ್ತೆ ಮಟನ್ ಬಿರಿಯಾನಿ ಮಾಡಿ ಏರ್ಪೋರ್ಟ್ಗೆ ಕೊಟ್ಟು ಕಳಿಸ್ಬಿಟ್ರು. ಇಳಿತಿದ್ದಂಗೆ ಏರ್ಪೋರ್ಟ್ಗೆ ಪಲ್ಲವಿ ಅತ್ತೆ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಂದು ಕೊಟ್ಬಿಟ್ಟಿದ್ರು. ಮೇ ಲಾಸ್ಟ್ ವೀಕು ಸಮ್ಮರ್ ಹಾಲಿಡೇಸ್ ಶುರು ಆಗುತ್ತೆ. ಸಾಕಷ್ಟು NRIಗಳು ನಾವು ಬಂದೇ ಬರ್ತೀವಿ ಅಂತ ಇಂಡಿಯಾಗೆ ದೌಡು. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಇಂಡಿಯಾ ಟಿಕೆಟ್ ಪ್ರೈಸಸ್ ಕೂಡ ಏರೋಗುತ್ತೆ. ನಾವು ಇಂಡಿಯನ್ಸು ಬುದ್ಧಿವಂತರು ಅಂತ ತೋರಿಸ್ಕೊಳ್ತಾ 4-5 ತಿಂಗಳ ಹಿಂದೆನೆ ಇಂಡಿಯಾ ಟಿಕೆಟ್ ಎಲ್ಲ ಬುಕ್ ಮಾಡ್ಬಿಟ್ಟಿರ್ತೀವಿ. ನಾವು ಕೂಡ 4-5 ತಿಂಗಳ ಹಿಂದೆನೆ ಬುಕ್ ಮಾಡಿದ್ವಿ. ಇನ್ನೂ 4 ತಿಂಗಳಿದೆ 3 ತಿಂಗಳಿದೆ ಅನ್ಕೊಂಡು ಕೊನೆಗೆ ಹೊರಡ ದಿವಸನೂ ಬಂದೇ ಬಿಡ್ತು. ಅವರೇನೋ ಹೊರಟರು, ನಾನು ಯಾಕೆ ಹೊರಟಿಲ್ಲ ಅಂದರೆ ಸುನಿಲ್ ಅಷ್ಟು ನನಗೆ ರಜಾ ಇಲ್ಲ. ಸುನಿಲ್ಗೆ ಇಂಡಿಯಾದಲ್ಲೂ ವರ್ಕ್ ಮಾಡ್ಬೋದು ಸ್ವಲ್ಪ ದಿವಸ, ಆದರೆ ನನಗೆ ಲ್ಯಾಪ್ಟಾಪ್ ಕೂಡ ತೊಗೊಂಡು ಹೋಗಂಗಿಲ್ಲ. ಅದಕ್ಕೆ ಅನ್ಲಿಮಿಟೆಡ್ ರಜೆಗಳು. ತುಂಬ ಗ್ಯಾಪ್ ಏನಿಲ್ಲ, 1-4 ದಿವಸ ಬಿಟ್ಟು ನಾ ಹೊರಡ್ತಾ ಇದ್ದೀನಿ ಅಷ್ಟೇ. ಹೋಗ್ಬೇಕಾದ್ರೆ ಲೇಟಾಗಿ ಹೋದ್ರು ವಾಪಸ್ ಅಮೆರಿಕಾಗೆ ಹೋಗ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಯಾಕಂದರೆ ಮೊದಲೇ ಅಲ್ಲಿ ಎಲ್ಲರನ್ನೂ ಬಿಟ್ಟು ಬರ್ತಿರೋ ದುಃಖ ಇರುತ್ತೆ. ಇನ್ನು ನಮ್ಮ ಮನೆಯವರು ಜೊತೆಗೆ ಬಂದಿಲ್ಲ ಅಂದರೆ ಇನ್ನೂ ಬೇಜಾರಾಗೋಗುತ್ತೆ ಅಂತ. ನೀವು ಮುಂಚೆ ಹೋಗಿರಿ, ಬರ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಆಫೀಸ್ ಕೆಲಸದ ಜೊತೆಗೆ ಅಡುಗೆ ಗಿಡಿಗೆ ಕೆಲಸ ಏನಿರಲಿಲ್ಲ. ಇನ್ನೇನು ಮನೆ ಗುಡಿಸಿ ಸಾರಿಸಿ ಶುದ್ಧ ಮಾಡಿದ್ದಾಗೋಯ್ತು. ಜೊತೆಗೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಸುತ್ತಾಟ, ಹರಟೆ, ನೈಲ್ಸ್ ಮಾಡ್ಕೊಳ್ಳೋದಂತೆ, ಲಾಸ್ಟ್ ಮಿನಿಟ್ ಶಾಪಿಂಗು, ಪ್ಯಾಕಿಂಗು ಅಂತೆಲ್ಲ ಬ್ಯುಸಿ ಆದರೂ ಖಾಲಿ ಮನೆ ಇದ್ದಿದ್ದಕ್ಕೊಂಥರ ಬೇಜಾರು. ಅದಕ್ಕೆ ಲಾಸ್ಟ್ ದಿವಸ ನನ್ನ ತಮ್ಮನ ಮನೆಗೆ ಹೊರಟೋದೆ. ನಮ್ಮ ಮುಂದೆ ಯಾರಾದರೂ ಇಂಡಿಯಾಗೆ ಹೋಗ್ತಾ ಇದ್ರೆ ನಾವ್ಯಾವಾಗಪ್ಪ ಹೋಗೋದು ಅಂತ ಒಂಥರ ಫೀಲಿಂಗು. ಈ ಥರ ಆಸೆ ಮೋಸ ನಮ್ಮ ತಮ್ಮವ್ರಿಗೆ ಮಾಡಿಸಿ ನಾನು ಕೂಡ ಹೊರಟಿದ್ದಾಯ್ತು.